ಸಾರ್ತಿ ನಿನಗೆ ಇಳಿಸ್ಕೊ ಮೊದಲು ಪಾರ್ಟಿಗಿರ್ಲಿ, ಯಾಕಂದ್ರೆ ನೆದ್ರ ಭಾಳ ಏನ್ ನಿನಗ. ಗುರು ರಮಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಸ್ವಾಮಿ ಹೋ ಹೋ ಅಂದು ವಿಚಾರಿಸುವ ಎಲ್ಲ ಸಂಗೀತಗಾರ ಶಿರೋಮಣಿ. ಇವ್ರು ಯಾರು ಯಾರಿಲ್ಲೋ ಒಂದು ವೇಳೆದಲ್ಲಿ ಮಾತಿಲ್ಲ, ಮಾತಿನ ಪ್ರಸಂಗಿಲ್ಲ. ಇವರು ದೊಡ್ಡ ರಾಜರಂತೆ ಕಾಣ್ತಾರ. ಇವ್ರಿಗೆ ಹೆಂಗ್ ಮಾತಾಡಿದ್ಬೇಕು ಹೇಳ್ರಿ. ಅವರಾದ್ರೆ ದೊಡ್ಡ ರಾಜರಂತೆ ಕಾಣುತ್ತವೆ. ಹಾಕಿ ಮಾತಾಡಿದ್ರಿ. ಹಲೋ ಹಲೋ ದ್ವಾರ ಬಂದರ ಸ್ವಾಮಿ ಹೋ ಹೋ ಅಂದೆ. ಎಲೆ ಶತಕೋಟಿ ಭಾಸ್ಕರನೇ, ರತ್ನರಂಜಿತ ಸಭಾ ಮಂಟಪಕ್ಕೆ ಬಂದು ವಿನಯದಿಂದ ಕೇಳವ, ನೀನ್ಯಾನು ದಾರು ಬೇಗನೆ ಸಾರು. ನಮಗೆ ಸಾರಥಿ ದೇವ ದೇವಿ ಪ್ರಭಾವ. ಆ ಹೇ ಸಾರಥಿ, ನಾನು ದಾರ ಅಂದ್ರೆ ಯಕ್ಷದೊಳಗೆ ರಕ್ಷಿಸಿಕೊಂಡಿರುವ ಯಕ್ಷಪನಿಗೆ ಅಕ್ಷದಿಂದ ಶಿಕ್ಷಾವನ್ನು ಕೊಟ್ಟಿರುವ ಮೋಕ್ಷ ಪಕ್ಷಿಗಳು ರಕ್ಷಣೆ ಮಾಡುವ ಶ್ರೀಕೃಷ್ಣ ಪರಮಾತ್ಮನೊಂದು ತಿಳುವಂತಲು ಸಾರಥಿ ಸರಸನಿನ ಮಧ್ಯೆ. ಶ್ರೀಕೃಷ್ಣ ಪರಮಾತ್ಮ ಎದುರು ಸಹಜವಾಯಿತು, ಕುಳಿತು ಮಂದಿಗೆ ಬಹಳ ಆನಂದ ತೋರಿತು. ತಮ್ಮ ಇರುವ ರಾಜರಂಗ ಬಿಟ್ಟು ನೆರೆದಿರುವ ಸಭಾಮಂತ್ರಿಗೆ ಬಂದ ತಾತ್ಪರ್ಯ ಈ ಬುದ್ಧಿ. ಆ ಹೇ ಸಾರಥಿ, ನನ್ನ ಮೇಲೆ ಬಂದಿರೋನು ಬಿಟ್ಟು ಈ ಸುಂದರ ಸಭಾ ಮಂಟಪಕ್ಕೆ ಬಂದಿದ ಕಾರಣವೇನೆಂದರೆ ರೇವಣ ಸಿದ್ದೇಶ್ವರ ಯಾತ್ರೆ ನಿಮಿತ್ತವಾಗಿ ಭಾರತ ಧರ್ಮರಾಯನು ಕರೆಸುದ ಕಾರಣಕ್ಕೆ ಬರೋಣ ಅಂತ ಸಾರಥಿ ಸರಸನಿನ ಮತಿ. ಬಹಳ ಆನಂದ ಆಗಿ ತೋರಿತು. ತಮ್ಮ ಸಾರ್ಥಿಗೆ ಅಪ್ಪನ್ರಿ ಬುದ್ಧಿ ಮೋರ್ತಾರೆ ಅಲ್ಲಿ ತಾವು ಬಂದವರು ಸ್ವಾಮಿ ಹೋಗಿ ವಿಚಾರಿಸುವೇನೋ. ಶಿರೋಮಣಿ ಯಾರು ಯಾರಿಲ್ಲೋ ಒಂದು ವೇಳೆದಲ್ಲಿ ಮಾತಿಲ್ಲ, ಮಾತಿನ ಪ್ರಸಂಗಿಲ್ಲ. ಅದು ಏನ್ ವಿಚಾರ ಮಾಡ್ಬೇಕ್ರಿ ಬುದ್ಧಿ? ಹೇ ಸಂಗೀತಗಾರ ಸುರಮಣಿ ಬುದ್ಧಿ ಅವರಾದ್ರೂ ಬಹಳ ದೊಡ್ಡ ರಾಜರಂತೆ ಕಾಣಿಸ್ತಾರೆ. ಹೌದೌದು, ಅವ್ರಿಗೆ ಜರ ಅರ್ಧಾವಳಿ ಗಿರ್ದಾವಳಿ ಹಾಕಿ ಮಾತಾಡ್ಸರಿ ಸಂಗೀತಗಾರ ಸುರಮಣಿ. ಹೌದೌದು. ಹಲೋ ಹಲೋ, ಈ ಕಡೆ ಆ ಕಡೆ ಮೈಕದಾಗ ಹಲೋ ಸ್ವಾಮಿ ಪ್ರಭಾವ. ಎಲ್ಲ ಹೇ ದೂತ ಶಿರೋಮಣಿ ಬುದ್ಧಿ ಧೈರ್ಯ ಪಾಲವನಾಗಿ ಸಂತೋಷದಿಂದ ಬುದ್ಧಿ ಎನ್ನ ವಾರ್ತೆಯನ್ನು ಕೇಳುವ. ಹೌದು, ನಾನು ಸೇವಕ ದ್ವಾರಪಾಲಿಕ. ಹೌದು. ಎಲ್ಲ ಹೇ ಸಾರಥಿ, ನಾನು ದಾರಂದರೆ ಕುಂತಿ ಭೋಜನ ವಿದ್ಯೆಯನ್ನು ಸಂತೋಷದಿಂದ ಇರ್ತಿರುವ ಶಾಂತ ಕೊಡುವಂತ ದುರ್ವಾಸನ ಪ್ರತಾಪಗಳು ಕೇಳಿ ಪ್ರತಾಪಗಳು ಕೇಳಿ ಹರಡಿ ಮೇಲೆ ಪ್ರತಾಪ ಛತ್ರಪತಿ ಆದ ಸತ್ವಶೀಲ ಧರ್ಮರಾಯನ ಅಂತೇಳಿ ಸಾರಥಿ ಸರಸ್ವತಿ ಅಲ್ಲೇ ನೋಡ್ತಾರಿ. ತಾವು ಬಂದವರು ಸ್ವಾಮಿ ಹೋಗಿ ವಿಚಾರಿಸೋನು. ಸಂಗೀತಗಾರ ಸುರಮಣಿ ಇವರು ದಾರ ವಿಚಾರಿಸಿದ ಮಾತಿನ ವಿಚಾರವಿಲ್ಲ, ಬಹಳ ಅರಬಟ್ಟೆ ಕಾಣಿಸ್ತದೆ ಇವ್ರದು. ಇವ್ರಿಗೆ ಹ್ಯಾಂಗ ಮಾತಾಡಿಸ್ಬೇಕ್ರಿ ಸಂಗೀತಗಾರ ಸುರಮಣಿ? ಸ್ವಾಮಿ ಹೋ ಅಂದೆ. ವೈರಿ ಅಂಜಿ ಓಡಿ ಹೋಗವರು ಎಲ್ಲ ಕೈಯ ಒಳಗಿನ ಗದ ಈ ಆಕಾಶಕ್ಕೆ ಹೊಡೆದ್ರೆ ವೀರ ಸೂರರು ಭೂ
ಹೌದೌದು. ನನ್ನ ಮುಂದೆ ನಿಂತ ಮಾತಾಡುವ ವೈರಿ ನೀನು ಯಾರು? ನಮಗೆ ಸಾರ್ತಿ ಸಾರ್ತಿ ತಾವು ನಡೆದವರು ದೇವಿ ಪ್ರಭು. ನಾನು ಯಾರು ಅಂದರೆ ಷಡ್ಗಾರದಿಂದ ಹೇಳುವೆನು. ಅದೇ ಕೇಳ್ತೇವ್ರಪ್ಪ. ನನ್ನನ್ನು ನೋಡಿ ಕಾಡ ಬುದ್ಧಿ ಕೋಳಿ ರಾಕ್ಷಸಗಳು ಗಿಡ ಗುಡ್ಡದಲ್ಲಿ ಓಡಿ ಹೋಗವರು. ಹೇ ಸಾರಥಿ, ಆ ಅರಣ್ಯದೊಳಗಿರುವ ಬಕಾಸುರನಂತ ಮಿಕ್ಕಿದ ರಾಕ್ಷಸಿಗೆ ಕೊಳ್ಳುವ ಬಲಶಾಲಿ ಭೀಮ ಎಂದು ತಿಳಿಯಲ ಸಾರಥಿ ಬಹದ್ದೂರನ ಕೀರ್ತಿ. ಬಹದ್ದೂರ ಭೀಮ ಇದ್ರ ಸಾಧುವಾಯ್ತು, ಕುಳಿತ ಮಂದಿಗೆ ಬಹಳ ಆನಂದ ಆಗಿ ತೋರಿತು. ತಮ್ಮ ಇರುವ ರಾಜರಂಗ ಮಟ್ಟ ಬಿಟ್ಟು ನೆರೆದಿರುವ ಸಭಾಮಂದಿರಿಗೆ ತಾತ್ಪರ್ಯ ಈ ಬುದ್ಧಿ. ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದುದು ಕಾರಣ ಏನಂದ್ರೆ ಅದೇ ಕೇಳ್ತೇವ್ರಿಪ್ಪ. ಆ ದುರಾಚಾರಿ ದುಷ್ಟ ದುರ್ಯೋಧನ ನಮ್ಮನ್ನು ಅರಣ್ಯಕ್ಕೆ ಕಳುವಿ ಈ ಹಸ್ತಿನಾಪುರದಲ್ಲಿ ಆನಂದವಾಗಿ ಕುಂತಿದನು. ಆ ಹೇ ಸಾರಥಿ, ದುರ್ಯೋಧನ ಎದೆ ಮೇಲೆ ಗದಾದಿಂದ ಹೊಡೆದು ಈ ಪಟ್ಟಣಕ್ಕೆ ಆಧಿಪತಿ ಆಗಬೇಕೆಂದು ಬರುದಾಯ್ತು ನೋಡೋ ಸಾರಥಿ. ಅತಿ ಮೋಡ್ತಾಗ ನಮ್ಮ ಪಾದಕ್ಕೆ ನಮೋ ನಮ ಮಾಡುವನೆ ದೇವ. ಅಷ್ಟಾಶಿವಾಲಿ ಮೇಲೆ ಕೇಳುವುದು ಧರ್ಮರಾಜನೇ. ಕೃಷ್ಣ ಪರಮಾತ್ಮನೇ. ಆ ಹೇ ಧರ್ಮರಾಯನೇ, ಅರಣ್ಯದೊಳಗೆ ತಿರುಗಾಡಿ ಅರ್ಧ ಜನ್ಮ ಇದ್ರೊಳಗೆ ನಡೆದು ಕೃಷ್ಣ ಪರಮಾತ್ಮನೇ. ಆ ಹೇ ಧರ್ಮರಾಯನೇ, ಕೃಷ್ಣ ಈ ಪರಮಾತ್ಮನೇ. ಪೃಥ್ವಿದೊಳಗೆ ಅವತಾರವನ್ನು ತಾಳಿದು ಕಾರಣವೇನೆಂದ್ರೆ ಶಾಬಾಸ್. ಹೌದಾಳೆ ಭಾವಿಕ ಭಕ್ತರಿಗೆ ಸಹಾಯವನ್ನಾಗಿ ಮತ್ತು ಬಿಂದು ಪ್ರಾಣಿಗೆ ಪಾವನ ಮಾಡೋದಕ್ಕೆ ಶಾಬಾಸ್. ಅವತಾರವನ್ನು ತಾಳಿದು ಆ ಹೇ ಧರ್ಮರಾಯನೇ, ಕೃಷ್ಣ ಪರಮಾತ್ಮನೇ. ಈ ಪೃಥ್ವಿದೊಳಗೆ ವೀರ ಪ್ರತಾಪಿ ದೈತ್ಯರು ಸತ್ಯಂಬೆ ಕೆಡಿಸವರು. ಶಾಬಾಸ್. ಆ ದುರ್ಯೋಧನ ಮಾತಿಗೆ ಬಹಳ ಚಿಂತೆವನಲ್ಲ ಧರ್ಮರಾಯನೇ. ಕೃಷ್ಣ ಪರಮಾತ್ಮನೇ. ಮೊದಲ ಬಾಲವಯದಲ್ಲಿ ಹೆಂಡ ಕೌರವರು ಬಹಳ ಕಾಡೋರು. ಬಲಭೂಜ ಭೀಮನ್ ಕೂಡ ಕದನವನ್ನ ಮಾಡೋರು. ಅನ್ಯಾಯವನ್ನು ಮಾಡುತ್ತಾರೆ ಅಂದು ಬನ್ನಿಸ್ಕೊಂಡ್ರೆ ಹೇನ ದುರದನು ಬೆನ್ನ ಹತ್ತಿ ಕಾಡೋನು. ಹೇ ಕೃಷ್ಣ ಪರಮಾತ್ಮನೇ, ಇದಕ್ಕೆ ನಾನು ಒಂದು ನಿಮಿಷ ಅದು ಚೆನ್ನಾಗಿ ಹೇಳುವಂತ ಧರ್ಮರಾಯನೇ. ಕಾಡೋ ಕೇಳೋನೆ ಎನ್ನ ಕವರವರ ನಿಮ್ಮ ಕಾಡವರ ಕೇಳವ ನೀನ ಕೇಳವರ
ಕವರೋ ನೀನ ಕೇಳೋ ದೇವ ನೀನ ಮಾತಾಡ್ರಿ. ಭಾಳ ಐತಪ್ಪ ನಿಮ್ ಕೈ ಕೆಟ್ಟ ಕೆಲಸ ಮಾಡುವುದು ದುರ್ಯೋಧನ ನೀತಿ ಅನ್ನಲ್ಲ ಕೃಷ್ಣ ಪರಮಾತ್ಮನೇ. ಧರ್ಮರಾಯನೇ ಕೃಷ್ಣ ಪರಮಾತ್ಮ ಮಿಕ್ಕಿದ ಶಿಶುಪಾಲನಿಗೆ ಆಕೃತಿಯಿಂದ ಶಾಬಾಸ್ ಚಕ್ರವನ್ನು ಬಿಟ್ಟು ಶಿರವನ್ನು ಹರಿಸಿದನಲ್ಲ ಮತ್ತು ಗರ್ವ ಹರಣವನ್ನು ಮಾಡಿದನಲ್ಲ. ಹೇ ಧರ್ಮರಾಯನೇ ಕೃಷ್ಣ ಪರಮಾತ್ಮನೇ ಬಂದನು ಬೈಲವನ ಮಾಡಿ ಶಾಬಾಸ್ ಚಂದಾಗಿ ಕೈದಿನಲ್ಲ. ಆ ಕೌರವರು ಕೂಡ ಕದನೂ ಆಗೋದಲ್ಲ. ನೀತಿವನ್ನು ಹೇಳ್ತೀವಿ ಚಂದಾಗಿ ಕೇಳುವಂತನಾಗು. ಏನೋ ಚಂದಾಗಿ ಹೇಳುವಂತವನಾಗ್ರಿ. ಹಲೋ ಕಾಳಯನ್ನ ಕೇಳೋ ಬೇಟೇನೇನ ಕೇಳೋ ಕೇಳೋ ದೇವ ನೇನ ಹಲೋ ಹಲೋ ವರವರ ನಮ್ಮ ನೇನ ವರವರವನ್ನು ಹೊರಗೆ ಬಂದವ ಕೇಳೋ ದೇವ ನೇನ
ದುಶಾಸನ ದೈತ್ಯನು ಶಾಬಾಷ್ ಅವರಿಗೆ ತಂದು ಬಂದಿದಳು ಇಟ್ಟರುವನು. ಆ ನಾನಾದ್ರೂ ಭೀಮಾರ್ಜುನಿಗೆ ಒಯ್ದು ಶಾಬಾಷ್. ಮರಣಮ ಮಾಡುದು ವಾರ್ತ್ಯವನ್ನು ಕೇಳಿನಲ್ಲ. ಆ ಹೇ ಧರ್ಮರಾಯನೇ, ಆ ಹೇ ಕೃಷ್ಣ ಪರಮಾತ್ಮನೇ ಗಾಂಧಾರಿ ಸದನಕ್ಕೆ ಹೋಗಿ ಶಾಬಾಷ್ ಗುರು ಹಿರಿಯರಿಗೆ ನೆಲೆಸಿ ವೇದ ವಾಕ್ಯವನ್ನು ತಿಳಿಸವನು. ಶಾಬಾಷ್ ಇಲ್ಲಂದ್ರೆ ಯುದ್ಧಕ್ಕೆ ತರುವನಲ್ಲ ಧರ್ಮರಾಯನೇ.